ಇನ್ನು ಪ್ರೊಫೆಸರ್ ಕೇಶವ್ ಮಾತಾಡಿದ್ದಾರೆ, ಶಿಕ್ಷಣ ತಜ್ಞರು ಜೊತೆಗೆ ಆರ್ಥಿಕ ತಜ್ಞರು ಏನು ಹೇಳ್ತಾರೆ ಬನ್ನಿ ನೋಡೋಣ. ಇಲ್ಲಿ ಎರಡು ಪ್ರಮುಖವಾದ ವಿಚಾರಗಳು. ಒಂದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೋ ಬದಲಾವಣೆಗಳಾಗ್ತಾ ಇದೆ. ನಾವು ಅನ್ಕೊಳ್ತಾ ಇದ್ವಿ ಹೊರ್ಮುಜ್ ಜಲಸಂಧಿ ಅಟ್ಲೀಸ್ಟ್ ಸೀಸ್ ಫೈರ್ ಆದ್ಮೇಲೆ ಸರಿ ಹೋಗುತ್ತೆ, ಅಲ್ಲಿಂದ ನಮ್ಗೆ ಇಂಧನ ಆರಾಮಾಗಿ ಸಿಗುತ್ತೆ ಅಂತ. ಆದ್ರೆ ಸೀಸ್ ಫೈರ್ ಆಗಿ ಈಗಾಗಲೇ ಹೆಚ್ಚು ಕಮ್ಮಿ 25 ದಿನಗಳಾಯ್ತು. ಅದ ನಂತರವೂ ಏನೂ ಬದಲಾವಣೆಗಳಲ್ಲಿ ಆಗ್ತಾ ಇಲ್ಲ. ಸೊ ಇಂಥ ಸ್ಥಿತಿಯಲ್ಲಿ ಏನ್ ಮಾಡಬಹುದು ಅಂತಂದ್ರೆ, ಈಗಾಗಲೇ ಪ್ರತಿ ಆಯಿಲ್ ಕಂಪನಿಗಳು 30 ರಿಂದ 32 ಸಾವಿರ ಕೋಟಿ ಪ್ರತಿ ತಿಂಗಳು ನಷ್ಟ ಅನುಭವಿಸ್ತಾ ಇದೆ. ಕೇಂದ್ರ ಸರ್ಕಾರ ಏನ್ ಮಾಡ್ತು, 10 ರೂಪಾಯಿ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿದೆ. ಅದರಿಂದ ಅವ್ರಿಗೆ 60 ಸಾವಿರ ಕೋಟಿ ಖರ್ಚಾಗುವಂತಲ್ಲ, ನಷ್ಟ ಆಗುವಂಥದ್ದು ಈಗ 30 ರಿಂದ 32 ಸಾವಿರ ಕೋಟಿ ನಷ್ಟ ಆಗ್ತಿದೆ. ಬಟ್ ಇನ್ನೂ ಇದೇನಾದ್ರು ಕ್ರೈಸಿಸ್ ಕಂಟಿನ್ಯೂ ಆದ್ರೆ ಆಗ ಕೇಂದ್ರ ಸರ್ಕಾರ ಒಂದಷ್ಟು ಹೊರೆಯನ್ನ ಗ್ರಾಹಕರಿಗೂ ವರ್ಗಾಯಿಸಬೇಕಾಗತ್ತೆ. ಇಷ್ಟು ದಿನ ಈಗಾಗಲೇ 80 ದಿನಗಳಾಗಿದೆ, 75 ರಿಂದ 80 ದಿನಗಳು. ಅಷ್ಟು ದಿನದವರೆಗೂ ಈಗ ಬೆಲೆಯನ್ನ ಗ್ರಾಹಕರಿಗೆ ವರ್ಗಾಯಿಸಲ್ಲ, ಎಸ್ಪೆಷಲಿ ಪೆಟ್ರೋಲ್, ಡೀಸೆಲ್. ಒಂದ್ ವೇಳೆ ವರ್ಗಾಯಿಸಿದ್ರೆ ಇಲ್ಲಿ ಹಣದುಬ್ಬರ ಜಾಸ್ತಿ ಆಗತ್ತೆ, ಜನ ಜೀವನನೂ ದುಸ್ತರವಾಗತ್ತೆ ಅನ್ನುವ ಕಾರಣಕ್ಕಾಗಿ ನಡೆಸಿರ್ಲಿಲ್ಲ. ಪ್ರತಿದಿನ ಭಾರತದಲ್ಲಿ ಒಂದು 300 ಮಿಲಿಯನ್ ಲೀಟರ್ ಅಷ್ಟು ಪೆಟ್ರೋಲ್ ಅನ್ನ ಕನ್ಸ್ಯೂಮ್ ಮಾಡ್ತಾರೆ. ಡೀಸೆಲ್ 400 ಮಿಲಿಯನ್ ಲೀಟರ್ ಅಷ್ಟು ಕನ್ಸ್ಯೂಮ್ ಮಾಡ್ತೀವಿ ನಾವು. ಇಲ್ಲಿ ಏನಾಗಿದೆ ನೋಡಿ, 4 ಮೇಜರ್ ಇದನ್ನ ನೀವು ಕ್ರೈಟೀರಿಯಾ ತಗೊಂಡ್ರೆ, ಅಂದ್ರೆ ನಾವು ಯಾವ ಬನ್ನಿ ನಮ್ಮ ಜೊತೆಗೆ